ಹಾಯ್ ನಮಸ್ಕಾರ ಅಸ್ಲಾಮ್ ವಲೈಕುಮ್ ಗುಡ್ ಮಾರ್ನಿಂಗ್. ನೋಡ್ರಿ ಇವಾಗ ಬೆಳಗ್ಗಿನ 4 ಗಂಟೆ ಆಗ್ತಾಯಿದೆ. ನಾನಂತೂ ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ ಫ್ರೆಂಡ್ಸ್. ಇದ್ದಾರೆ ಈ ಬೆಡ್ ಖಾಲಿ ಇತ್ತು, ಅದಕ್ಕೋಸ್ಕರ ಎಲ್ಲ ಕುತ್ಕೊಂಡಿದ್ದೀನಿ. ಬಹಳ ದೂರ ರಾತ್ರಿ ಮಾಡಿ ಇದು ಬರ್ತಾ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಅಪ್ಪಾಜಿ ಇದ್ದಾರೆ ನೋಡ್ರಿ, ಅಪ್ಪಾಜಿ ಮತ್ತೆ ಎದ್ರು. ಇವಾಗ ನೀರು ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ಥರ ರಾತ್ರಿ ಎಲ್ಲ ನೀರು ಕುಡಿಸ್ಬೇಕಾಗುತ್ತೆ ಅವ್ರಿಗೆ ಎಬ್ಬಿಸಿ ಕುಂದರಿಸಿ ನಾನು ನೀರು ಕುಡಿಸ್ಬೇಕು. ಬಟ್ ಇವಾಗ ಸಿಚುವೇಶನ್ ಹೀಗಿದೆ, ಅವ್ರಿಗೆ ಕೂಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ಕುಂದರಿಸಿ ಇದು ಮಾಡಿ ನೀರು ಕುಡಿಸ್ತಾ ಇಲ್ಲ. ಸ್ವಲ್ಪ ಅದು ತಲೆ ಹತ್ತಿರ ಇದು ಆಯ್ತಲ್ಲ ಪಲಂಗು ಮಂಚ, ಅದು ಹೈಟ್ ಮಾಡಿದ್ದೀವಿ. ಜಾಸ್ತಿನೂ ಹೈಟ್ ಮಾಡಬಾರ್ದಂತೆ, ಸ್ವಲ್ಪ ಮಾಡಿದ್ದೀವಿ. ಅವರೇ ಮಾಡಿದ್ದಾರೆ ಫ್ರೆಂಡ್ಸ್, ಇಷ್ಟೇ ಇರಲಿ ಅಂತ ಹೇಳಿ ಹೋಗಿದ್ದಾರೆ. ನೀರು ಬೇಕಾದರೆ ಕುಡಿಸ್ರಿ ಅಂತ ಹೇಳಿದ್ದಾರೆ. ಮತ್ತು ರಾತ್ರಿ ಎಲ್ಲ ಕಂಪೌಂಡ್ರ್ ಅವರೆಲ್ಲ ಇರ್ತಾರಲ್ರಿ, ಅವ್ರಿಗೆ ಮತ್ತು ಎಷ್ಟೆಷ್ಟಕ್ಕೆ ಕರಿಬೇಕಾಗುತ್ತಾ. ಮತ್ತು ಮಲ್ಕೊಂಡ್ರೆ ಅದು ಸಲೈನಲ್ಲಿ ಎಲ್ಲ ಔಷಧಿ ಹಾಕ್ತಿರ್ತಾರೆ, ಮತ್ತು ಖಾಲಿ ಆಗುತ್ತಲ್ಲ ರೀ. ಅದಕ್ಕೋಸ್ಕರ ಇವಾಗ ನಾನೇ ನೋಡ್ಕೊತ ಇದ್ದೀನಂದರೆ ಅವೆಲ್ಲ ಗಮನ ಕೊಡಬೇಕಾಗುತ್ತಾ. ಮತ್ತೇನಪ್ಪ ಅಂತಂದರೆ ಅವರಿಗೆ ನೋವು ಅನ್ನೋದು ರಾತ್ರಿ ಭಾಳನೇ ನೋವಾಗ್ತಾಯಿತ್ತು ರೀ. ಅದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ, ತುಂಬ ನೋವಾಗ್ತಾಯಿತ್ತು. ಎಷ್ಟೆಷ್ಟಕ್ಕೆ ನಿದ್ದೆನೂ ಮಾಡ್ತಾಯಿಲ್ಲಪ್ಪ. ನನಗೆ ನೋವು ಜಾಸ್ತಿ ಆಗ್ತಾಯಿದೆ, ನನಗೆ ನೋವು ಆಗ್ತಾಯಿದೆ ಅಂದರೆ ಮತ್ತೆ ಕಂಪೌಂಡ್ರ್ ಇರ್ತಾರಲ್ರಿ, ಅವ್ರಿಗೆ ಕರೆಸ್ಬಿಟ್ಟು ಇಂಜೆಕ್ಷನ್ ಮಾಡುತ್ತಿದ್ರು ಅವರು. ಬೆಳಗ್ಗೆವರೆಗೆ ಹಂಗೆ ಎಷ್ಟು ಸಾರಿ ಎದ್ದು ಪಾಪ ನೋವು ಅಂತಿದ್ರು. ಅದಕ್ಕೆ ಕಾಲು ಒತ್ತಾ ಇದ್ದೆ ನಾನು ಅವರಿಗೆ, ಸ್ವಲ್ಪ ಆರಾಮ ಅನಿಸುತ್ತೇನೋ ಅಂತ ಹೇಳ್ಬಿಟ್ಟು. ಅವ್ರಿಗೆ ರಿಲ್ಯಾಕ್ಸ್ ಆಗೋ ಥರ ಏನಾದರೂ ಒಂದಲ್ಲಿ ಮಾತಾಡ್ತಾ ಇದ್ದೆ. ಅವರು ಸ್ವಲ್ಪ ನಿದ್ದೆ ಹತ್ತಿದರೆ ನನ್ನ ಕಣ್ಣೀರಂತೂ ಕಂಟ್ರೋಲೇ ಆಗ್ತಾಯಿಲ್ಲ. ಆ ಥರ ಪರಿಸ್ಥಿತಿ. ಯಾರಿಗೆ ಏನು ಹೇಳ್ಕೊಳ್ಳೋ ಥರನೇ ಇದ್ದಿದ್ದಿಲ್ಲ ರೀ. ಡಾಕ್ಟ್ರು ನೋಡಿದರೆ ಬೆಳಗ್ಗೆವರೆಗೆ ಆರಾಮಾಗಿಲ್ಲ ಅಂದರೆ, ಮತ್ತು ಯಾಕಂದರೆ ಬೇರೆ ಕಡೆನೂ ಹೇಳಿದ್ದಾರೆ ರೀ, ಬೇರೆ ಡಾಕ್ಟ್ರು ಕಡೆ ತೋರಿಸಿದ್ದೀವಿ ಅಂತ ಹೇಳಿದಲ್ಲ ರಿಪೋರ್ಟ್ ಅಲ್ಲಿ. ಮತ್ತು ಇವಾಗಿರೋ ಕಡೆನೂ ಅದು ಒಂದೇ ಥರ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಅವರಿಗೆ ಅದು ಯೂರಿನ್ ಹತ್ತಿರ ನೀರು ತುಂಬಿಕೊಂಡಿದೆ, ಮತ್ತು ನೀರು ತುಂಬಿದೆ, ಮತ್ತು ಇನ್ನೊಂದು ಸೈಡಲ್ಲಿ ತುಂಬಿಕೊಂಡಿದೆ, ಆಗಿದೆ ಅಂತೆ. ಅದು ಫುಲ್ ಇನ್ಫೆಕ್ಷನ್ ಹರಡ್ಬಿಟ್ಟಿದೆ. ಅದು ಕಿಡ್ನಿಗೂ ಎಫೆಕ್ಟ್ ಆಗುತ್ತಂತೆ. ಕಿಡ್ನಿಯಿಂದ ಹಾರ್ಟ್ ಅಟ್ಯಾಕು ಬರ್ಬೋದು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ರೀ, ನೆನೆಸ್ಕೊಂಡಂತರೂ ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಆ ಥರ ನಮ್ಮ ಅಪ್ಪಾಜಿಗೆ ನೋಡ್ಕೊತಾ ಇದ್ದೀನಿ, ಮತ್ತು ದುವಾನೂ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಆ ಥರ ಇದು ಫಸ್ಟ್ ಅವ್ರಿಗೆ 2-3 ವರ್ಷದಿಂದನೇ ಇತ್ತು ರೀ ಈ ಪ್ರಾಬ್ಲಮ್ಮು. ಅಂದರೆ ಪೂರ್ತಿ ಕ್ಲಿಯರಾಗಿ ಅವ್ರು ತೋರಿಸ್ಕೊಂಡಿಲ್ಲ, ಏನಿಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಇವಾಗ ಈ ಟೈಮಲ್ಲೇ ಬಂದ್ಬಿಟ್ಟಿದೆ. ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿರಿ, ಇವಾಗ ಸಲೈನ್ ಖಾಲಿ ಆಯಿತು, ಮತ್ತು ಇವಾಗ ಕಂಪೌಂಡ್ರ್ ಕರೆಯೋಕೆ ಹೋಗ್ತೀನಿ ರೀ. ಆ ನೋವಿಗೆ ನಮ್ಮ ಅಪ್ಪಾಜಿ ನೋಡಿರಿ ಮುಖ ಹೆಂಗಾಗ್ಬಿಟ್ಟೈತೆ, ಪೂರ್ತಿ ಸಣ್ಣಗೆ ತೆಳ್ಳಗಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋವಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅವರಿಗೆ. ಭಾಳ ಅಂದರೆ ಭಾಳ ಇದು ಆಗ್ಬಿಟ್ಟಿದ್ದಾರೆ, ಭಾಳ ವೀಕ್ ಆಗಿಬಿಟ್ಟಿದ್ದಾರೆ. ನಾನು ಎಷ್ಟು ಧೈರ್ಯ ಮಾಡಿದ್ರೇನು ನನಗೆ ಧೈರ್ಯ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಒಳಗೆ ನಾನು ಎಷ್ಟು ನನ್ನ ದುಃಖ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು ಫ್ರೆಂಡ್ಸ್. ಅದು ಸಲೈನ್ ಖಾಲಿ ಆಯ್ತಲ್ರಿ, ಇವಾಗ ಅವರು ಕಂಪೌಂಡ್ರ್ ಅಣ್ಣ ಇದ್ದಾರಲ್ಲ ಬಂದಿದ್ದಾರೆ. ಮತ್ತು ಬೆಳಗ್ಗೆಯಿಂದ ಬ್ಲಡ್ ಟೆಸ್ಟ್ ಅದು ಮತ್ತು ಹಾರ್ಟ್ ಬೀಟು ಚೆಕಪ್ ಮಾಡ್ತಾರಲ್ರಿ, ಅವ್ರೂ ಬಂದು ಹೋದರು. ECG ಅಂತ ಹೇಳ್ತಾರೆ ನೋಡಿರಿ, ಅದು ಎಲ್ಲ ಬಂದಿದ್ರು ರೀ. ಹಂಗೆ ಒಬ್ಬೊಬ್ಬರು ಏನಾದರೂ ಒಂದು ಚೆಕಪ್ ಮಾಡೋಕ್ಕೆ ಬರ್ತಾನೆ ಇದ್ದಾರೆ. ಅದೇ ನೋವು ಕಮ್ಮಿ ಇದೆ ಏನು ಅಂತ ಕೇಳ್ತಾ ಇದ್ದಾರೆ ಆ ಹುಡುಗ. ನೈಟ್ ಡ್ಯೂಟಿ ಮಾಡ್ತಾಯಿದ್ರು ನೋಡಿರಿ ಇವರೇ. ಪಾಪ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು ಕೂಡ. ಮತ್ತು ನೋಡಿರಿ, ಅದು ಎಲ್ಲ ರಿಸಲ್ಟ್ ಏನು ಬರುತ್ತಾ ಏನನ್ನೋದು ನನಗಂತೂ ಭಾಳ ಅಂದರೆ ಭಾಳ ಟೆನ್ಷನ್ ಆಗ್ಬಿಟ್ಟಿದೆ ಫ್ರೆಂಡ್ಸು.
ಇವಾಗ ಸ್ವಲ್ಪ ನಿದ್ದೆ ಹತ್ತೈತೆ ರೀ, ಅಲ್ಲ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡ್ರಿ ನನಗಂತೂ. ಒಳಗೆ ಅಪ್ಪನಿಗೆ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ ರೀ. ಅದಕ್ಕೆ ಹೊರಗಡೆ ಕುತ್ಕೊಂಡಿದ್ದೀನಿ. ಆಂಟಿ ಅವರನ್ನು ಕುತ್ಕೊಂಡಿದ್ದಾರೆ ನೋಡ್ರಿ, ಆಂಟಿ ಅಂಕಲ್. ನೀವು ಒಟ್ಟು ಮಕ್ಕಂಡಿಲ್ಲ ಅಂದ್ರೆ ಮಕ್ಕೊಂಡಿಲ್ಲ, ನಿದ್ದೆಯಲ್ಲಿ ಬರುತ್ತೆ ಟೆನ್ಷನ್ಗೆ. ಹೊರ ಬಂದು ಗೇಟ್ ಹತ್ಕೊಂತೀರಿ ನೀವು? ಹೊರಗೊಂಡು ಕುತ್ಕೊಂಡೆ ಭಾಳ ಹೊತ್ತು, 1 ಗಂಟೆ ಮಟ್ಟ. ಮತ್ತು ಅಲ್ಲಿ ಒಳಗೆ ಮತ್ತು ರಾತ್ರಿ ಎಲ್ಲ ಅದು ಸೆಲೈನ್ ಹಚ್ಚಿರ್ತಾರಲ್ಲ, ಮತ್ತು ಅವೆಲ್ಲ ನೋಡ್ಕೊಂತಿರ್ಬೇಕು. ಮತ್ತು ಜಾಸ್ತಿ ಕಮ್ಮಿ ಆಗ್ತಾಯಿರ್ತೈತಿ ಕೆಲವು, ಅದಕ್ಕೆ ಎಲ್ಲ ನೋಡ್ಕೊಂತಿರ್ಬೇಕು. ಅದು ಖಾಲಿ ಆದರೆ ಮತ್ತೆ ಕರಿಬೇಕಲ್ಲ, ಅದಕ್ಕೆ ಅಣ್ಣನ ನಂಬರ್ ತೊಗೊಂಡಿದ್ದೆ. ಮತ್ತು ಕೆಳಗಡೆ ಹೋಗಬೇಕು ಬರಬೇಕು ಆಗತ್ತೆ ಕರೆಯೋಕೆ, ಅದಕ್ಕೋಸ್ಕರ ಕಾಲ್ ಮಾಡಿ ಕರಿತಿದ್ದೆ. ಎಷ್ಟು 4 ಸಾರಿ 5 ಸಾರಿ ಕರೆದಿದ್ದು ನೋಡಿ, 5 ಸಾರಿ ಆಗಿರ್ಬೋದು. ಇವಾಗ ನಿದ್ದೆ ಬರೋದಿದೆ, ನಿದ್ದೆ ಹತ್ತುವಾಗೆ ಹಲ್ಲು ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಹಲ್ಲು ನೋವು ಇಷ್ಟ ಎಳ್ದಂಗೆ ಆಗುತ್ತೆ. ಅದಕ್ಕೆ ಅಣ್ಣಗೆ ಹೇಳಿದೆ, ಈ ಥರ ಹಲ್ಲು ನೋವಿಂದು ಟ್ಯಾಬ್ಲೆಟ್ ಇದ್ರೆ ಕೊಡೋಣ ಅಂತಂದರೆ, ಅವ್ರ ಹತ್ರ ಏನೋ ಒಂದು ಡಾಕ್ಟ್ರ್ ಬರೆದಿದ್ದು ಚೀಟಿ ಇರ್ತೈತಲ್ಲ, ಅದು ಅವ್ರ ಮೊಬೈಲಲ್ಲಿ ಇತ್ತು. ಅದಕ್ಕೆ ಫೋಟೋ ತಕ್ಕೊಳ್ರಿ, ಇದು ಚೆನ್ನಾಗಿರುತ್ತೆ, ಜಲ್ದಿ ಒಂದೇ ಸಡನ್ಲಿ ಕಮ್ಮಿ ಆಗುತ್ತಾ, ಇದು ಇಲ್ಲಿ ಸಿಗೋಲ್ಲ ಬೇರೆ ಕಡೆ ಸಿಗುತ್ತೆ, ತರಿಸ್ಕೊಳ್ರಿ ಅಂಥೇಳಿ ಫೋಟೋ ಇಳಿಸ್ಕೊಳ್ರಿ ಅಂತಂದಿದ್ದು. ಅದಕ್ಕೆ ಇಳಿಸ್ಕೊಂಡಿದ್ದೆ. ಬೆಳೆಯಾಕತ್ತೈತೆ ಹಂಗೆ ಚಟ ಹೊಡಿದಂಗೆ ಆಗೈತಿ. ನಾವು ಬ್ಲಡ್ ಟೆಸ್ಟ್ ಮಾಡಿದ್ರಿ, ಅದೇ ಬಿಲ್ ಕಟ್ಟೋಕ್ಕೋಸ್ಕರ ಕರೆದಿದ್ರು. ಅದಕ್ಕೆ ಫೈಲ್ ತೊಗೊಂಡು ಹೋಗಿ ಬಿಲ್ ಕಟ್ಟಿ ಬಂದೆ ಫ್ರೆಂಡ್ಸ್. ಇವಾಗ ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡ್ತಾರಂತೆ, ಬಟ್ ಇಲ್ಲೇ ಇಲ್ಲ, ಅದು ಟೆಸ್ಟ್ ಹೊರಗಡೆ ಕೊಟ್ಟಿದ್ದಾರಂತೆ. ಅದಕ್ಕೋಸ್ಕರ ಹೊರಗಡೆ ತೊಗೊಂಡು ಹೋಗ್ತಾರಂತೆ, ಅದ್ರ ಬಿಲ್ ಬೇರೆ ಕಟ್ಟಬೇಕಂತೆ. ಹೇಳಿ ನೋಡಿ ಬಂದಷ್ಟೇ, ಒಂದಷ್ಟೇ ಪೇ ಮಾಡಿ ಬಂದಿದ್ದೀನಿ. ಇನ್ನೊಂದು ಆಮೇಲೆ ಎಷ್ಟಾಗುತ್ತೆ, ಇನ್ನು ಹೊರಗಡೆ ಅವ್ರು ಎಷ್ಟು ತೊಗೊಳ್ತೀರೋ ಗೊತ್ತಿಲ್ಲ ಅಂತವರಿಗೆ. ಅದಕ್ಕೋಸ್ಕರ ಬಂದೆ ನೋಡಿರಿ. ನನಗೆ ನೋಡಿದ್ರೆ ಹಲ್ಲು ಕಮ್ಮಿನೇ ಆಗ್ತಾಯಿಲ್ಲ, ಏನಿಲ್ಲ, ಬಹಳ ನೋವು ಆಗ್ತಾಯಿದ್ದಾರೆ. ಮೊನ್ನೆ ತೋರಿಸ್ಕೊಂಡು ಬಂದಿರೋ ಟ್ಯಾಬ್ಲೆಟ್ 1 ಟೈಮ್ ಅಷ್ಟೇ ತೊಗೊಂಡಿನಿ, ಅದು ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಪ್ಪಾಜಿ ಕರ್ಕೊಂಡು ಬರುವಾಗ ಅದು ಟ್ಯಾಬ್ಲೆಟ್ ತೊಗೊಂಡ್ಬರ್ಬೇಕಂತ ಅಷ್ಟೊಂದು ಖಯಾಲೇ ಆಗಿಲ್ಲ. ಬರೀ ಅಪ್ಪ ಜಲ್ದಿ ಕರ್ಕೊಂಡು ಬರಬೇಕು, ಟ್ರೀಟ್ಮೆಂಟ್ ಮಾಡಿದ್ರು ಅಷ್ಟೇ ನನ್ನ ಮೈಂಡಲ್ಲಿತ್ತು. ಇವಾಗ ನನ್ನ ಟ್ಯಾಬ್ಲೆಟ್ ಇದಕ್ಕೋಸ್ಕರ ರಾತ್ರಿ ಎಲ್ಲ ಚಟ ಹೊಡಿತಾ ಇದೆ. ಅದು ಇವಾಗ ಬೆಳಗ್ಗೆಯಿಂದ ಇಷ್ಟು ನೋವು ಆಗ್ತಾಯಿದ್ದೀನಿ. ಸ್ವಲ್ಪ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ನೋಡಿರಿ. ಇವಾಗ ನಿದ್ದೆ ಹತ್ತಿದೆ ಅಂದರೆ ಹಲ್ಲು ಒಂದು ಸ್ಟಾರ್ಟ್ ಆಗಿಬಿಟ್ಟೈತೆ, ತಡತಡಕ ಆಗ್ತಾಯಿದ್ದಾವೆ. ಇವಾಗ ಮತ್ತು ಹೊರಗಡೆ ಬರ್ಕೊಟ್ಟ ಅಣ್ಣ ಹೇಳಿದ್ರಲ್ಲ ಆವಾಗಲೇ, ಅದು ತೊಗೊಂಡು ಬರಬೇಕಂದ್ರೆ ಇವಾಗ ಮೆಡಿಕಲ್ 10 ಗಂಟೆಗೆ ಓಪನ್ ಆಗುತ್ತೆ, ಆವಾಗಿನವರೆಗೆ ತೊಗೊಂಡು ಬಂದಂಗೂ ಇಲ್ಲ. ನೋಡಿರಿ ಫ್ರೆಂಡ್ಸ್, ಬಂದ್ರಿ ಇವರು ನಾಷ್ಟ ತೊಗೊಂಡು. ಮತ್ತು ಹಬ್ಬ ಮಸ್ತ್ ರೆಡಿ ಇದೆ. ಮೂದಲ್ಲಿ ಮೂದಲ್ ಹಾಕೋ ಬಾಲ್ಗಿಲ್ ಬನ್ನಿ पूजा दर्द दर्द वो भी कम है। पूरा चढ़ाए उतना ही बच्चे देखो वहाँ से फटाफट नाश्ता करा देता हूँ। अब वो जल्दी ये भी सभी हुआ पोछी कपड़े से सभी। सांबर नहीं लाए ला लो। ನೋಡಿರಿ ಫ್ರೆಂಡ್ಸ್, ಇವಾಗ ಡಾಕ್ಟ್ರು ಬಂದಿದ್ರು ರೀ, ಚೆಕ್ ಮಾಡಿದ್ರೆಲ್ಲ ರಿಪೋರ್ಟ್ ಎಲ್ಲ ನೋಡಿದರು. ಅಪ್ಪಗೆ ಅದು ಬ್ಲಡ್ ಕಮ್ಮಿ ಇದೆ ಅಂತೆ, ಅದಕ್ಕೋಸ್ಕರ ಮತ್ತೆ ಬ್ಲಡ್ ತೊಗೊಂಡ್ಬರ್ರಿ ಅಂತ ಹೇಳ್ತಾ ಇದ್ದಾರೆ.
ಮತ್ತು ಆಪ್ರೇಷನ್ ಮಾಡಲೇಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬ್ಲಡ್ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ. ಬ್ಲಡ್ ಏರಿಸಿದ ನಂತರ ಆಪ್ರೇಷನ್ ಮಾಡ್ತಾರಂತೆ. ತುಂಬ ಖರ್ಚು ಹೇಳ್ತಾ ಇದ್ದಾರೆ ಫ್ರೆಂಡ್ಸು. ತುಂಬಾ ಟೆನ್ಷನ್ ಆಗ್ತಾಯಿದೆ, ಏನು ಮಾಡೋದಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇವಾಗ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ರೀ. ಜಾಸ್ತಿ ರೇಟ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಗ್ರೂಪ್ ತೊಗೊಂಡ್ಬರ್ಬೇಕು ಏನು ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಬರ್ಸ್ಕೊಂಡ್ಬರಕ್ಕೆ ಹೋಗಿದ್ದಾರೆ. ವೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ನೋಡ್ರಿ ಅವರು ಬರ್ಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಹೋಗ್ಬೇಕು. ಅನ್ನದಾನೇಶ್ವರಿ ಸ್ವಯಂಪ್ರೇರಿತ ರಕ್ತ ಕೇಂದ್ರ ಮೆಡಿಕಲ್ ನನಗೆ ಸರಿ ಎಲ್ಲ ಉಪಚಾರ ನೋಡ್ರಿಪ್ಪ. ಅಡ್ಡಾಡಿ ಕಾಲಂದು ಎಷ್ಟು ಬಾಗ್ಬಿಟ್ಟು ನನಗಂತಾರೆ ಬರ ಆಕಾಶ ಹಿಡಿತಾರೆ ಉದ್ದಕ್ಕರೆ ಎಲ್ಲ. ನೋಡ್ರಿ ಇಲ್ಲಿ ಬ್ಲಡ್ ತೊಗೊಳಕ್ಕೆ ಬಂದಿದ್ವಲ್ಲ, ಸ್ವಲ್ಪ ಟೆನ್ಷನ್ ಆಯ್ತು ರೀ. ಬ್ಲಡ್ ತೊಗೊಳುವಾಗ ಬಿಲ್ ಕಟ್ಟಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಬಿಲ್ ಕೂಡ ಕಟ್ಟಬೇಕಂತೆ. ನಮ್ಮ ಕಡೆಯವರೇ ಯಾರಾದರೂ ಬ್ಲಡ್ ಕೊಡಬೇಕಂತೆ. ಅವಾಗ ಅವ್ರಿಗೆ ನಮ್ಗೆ ಬೇಕಾಗಿರುವ ಗ್ರೂಪ್ ಬ್ಲಡ್ ಅವಾಗ ಕೊಡ್ತಾರಂತ್ರಿ. ಏನು ಮಾಡಬೇಕಪ್ಪ ಅಂತ ಟೆನ್ಷನ್ ಆಯ್ತು ರೀ ಸಡನ್ಲಿ. ಮತ್ತು ನಾನು ನಮ್ಮ ಭಾವಾಗ ಫೋನ್ ಮಾಡಿದೆ ರೀ. ನಮ್ಮ ಭಾವ ನಮಗೆ ಒಂದು ಅಣ್ಣನ ಥರನೂ ಇರ್ತಾರೆ ಒಬ್ಬರು, ಮತ್ತು ಭಾವನೂ ರೀ. ಅಣ್ಣನ ಸ್ಥಾನ ಕೊಡ್ತೀನಿ ಅವ್ರಿಗೆ ನಾನು, ಅಷ್ಟು ಒಳ್ಳೆಯವ್ರು ಇದ್ದಾರೆ. ಮತ್ತು ನೋಡಿರಿ ಅವರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಏನು ಟೆನ್ಷನ್ ತೊಗೋಬೇಡಮ್ಮ ನೀನು, ನಾನು ಎಲ್ಲಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಯಾರಿಗಾದ್ರೂ ಒಬ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಮತ್ತು ಅವ್ರ ರಿಲೇಷನಲ್ಲಿನೇ ಇಲ್ಲಿ ನಮ್ಮ ಸಿಂಗನ್ನೂರಲ್ಲಿನೇ ಇರ್ತಾರೆ ಅವರು. ಅವರಿಗೆ ಫೋನ್ ಮಾಡಿ ಹೇಳಿದ್ರು ರೀ. ಪಾಪ ನಮ್ಮ ಭೈಜಾನ್ ಅವ್ರ ಮೇಲೆ ಇಟ್ಟಿರುವ ಒಂದು ರೆಸ್ಪಾನ್ಸ್ ಅಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಒಂದೇ ಒಂದು ಮಾತಿಗೆ ಒಂದು 10 ನಿಮಿಷದಲ್ಲಿ ಬಂದರು ಫ್ರೆಂಡ್ಸು. ಪಾಪ ಅವ್ರು ಏನು ಕೆಲಸ ಐತೆ ಏನೋ ಕೆಲಸ ಬಿಟ್ಟು ನಮಗೋಸ್ಕರ ಬಂದರು. ಅವ್ರಿಗೆ ಫೇಸ್ ಕ್ಲಿಯರಿಟಿಯಾಗಿ ನಾನು ತೋರಿಸ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ರೀ. ಪ್ರಾಬ್ಲಮ್ ಅನ್ನೋದು ಏನಿಲ್ಲ ಫ್ರೆಂಡ್ಸು, ನಮಗೆ ಹೆಲ್ಪ್ ಮಾಡ್ತಾ ಇರೋದು ಏನೇ ಇರಲಿ ನಾನು ಸ್ವಲ್ಪ ಶೇರ್ ಮಾಡ್ಕೊತೀನಲ್ಲ, ಕೆಲವೊಬ್ರಿಗೆ ತೊಂದರೆ ಆಗ್ತಾಯಿದೆ ರೀ. ಅದಕ್ಕೋಸ್ಕರ ನಾನು ನೋಡಿದರೆ ನಾನು ಕೆಟ್ಟ ಉದ್ದೇಶದಿಂದ ನಾನು ನಮ್ಮ ವಿಡಿಯೋದಲ್ಲಿ ಏನು ಈ ಥರ ಶೇರ್ ಮಾಡ್ಕೊಂಡಿಲ್ಲ. ನನಗೆ ನಮ್ಮ ಕಷ್ಟದ ಟೈಮಲ್ಲಿ ನಮಗೆ ಒಳ್ಳೆಯದು ಮಾಡಿದಾರಲ್ಲ ಅಂತೇಳ್ಬಿಟ್ಟು, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೇಳ್ಕೊಂಡಿರ್ತೀನಿ ಅಷ್ಟೇ. ಅದು ಬಿಟ್ಟು ನಾನು ಬೇರೆ ಏನು ಉದ್ದೇಶ ಇಲ್ಲ. ಬಟ್ ಅವ್ರಿಗೆ ಯಾಕೆ ನಮ್ಮ ಮೇಲೆ ಅಷ್ಟು ಕೆಟ್ಟದಾಗಿ ನಮಗೆ ಯೋಚನೆ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ. ಆದ್ರೂ ಅವ್ರು ಏನಾದರೂ ಹೇಳ್ಕೊಳ್ಳಿ, ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ನನ್ನ ಪ್ರತಿಯೊಂದು ವಿಡಿಯೋ ನೋಡ್ತಾರೆ ರೀ. ಅದಕ್ಕೆ ಅವ್ರಿಗೆ ಈ ಮಾತು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಬ್ಲಡ್ ಕೊಟ್ಟಿದ ನಂತರ ಅವರು ಏನೋ ಕೆಲಸ ಬಿಟ್ಟು ಬಂದಿದ್ರಲ್ರಿ, ಹೋಗಿಬಿಟ್ರು. ಆಮೇಲೆ ಬರ್ತೀನಿ, ಅಪ್ಪಾಜಿಗೆ ಮಾತಾಡಿಸಿ ಹೋಗ್ತೀನಿ ಅಂತ ಹೋದರು. ಮತ್ತು ಮಧ್ಯಾಹ್ನ ಟೈಮ್ ಆಗಿತ್ತು ರೀ, ಅದಕ್ಕೆ ಇಲ್ಲಿ ಊಟ ತೊಗೊಳಕ್ಕೆ ಬಂದಿದ್ವಿ. ಊಟ ತೊಗೊಂಡ್ವಿ ಫ್ರೆಂಡ್ಸು. ಮತ್ತು ನೋಡಿರಿ ಇಂಥ ಟೈಮಲ್ಲಿ ಹಾಸ್ಪಿಟಲಲ್ಲಿ ಇರುವ ಟೈಮಲ್ಲಿ ಇಲ್ಲಿ ಊಟ ಹೊರಗಡೆ ತೊಗೊಳ್ಳೋದು ಮತ್ತು ಹಾಸ್ಪಿಟಲಲ್ಲಿ ಬಿಲ್ ಕಟ್ಟೋದು ಪ್ರತಿಯೊಂದು ಸಡನ್ಲಿ ಅಡ್ಮಿಟಾಗಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಮ್ಮ ಮೇಲೆ ಯಾವ ರೀತಿ ಕಷ್ಟಗಳು ಬಂದಿದೆ ಅಂದರೆ, ಯಾರು ಅನುಭವಿಸಿರ್ತಾರಲ್ಲ ಈ ನೋವು ಅವ್ರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ನೋಡಿರಿ ಅಪ್ಪಾಜಿಯ ಆಪ್ರೇಷನ್ನು ಇದು ಬ್ಲಡ್ ಏರಿಸಿದ ನಂತರ ಇವತ್ತೇ ಮಾಡ್ತಾರಂತನೂ ಅಲ್ಲ ಫ್ರೆಂಡ್ಸು. ಡಾಕ್ಟ್ರು ಯಾವಾಗ ಹೇಳ್ತಾರೆ ಏನು ಆಪ್ರೇಷನ್ ಮಾಡ್ತಾರಾ ಇಲ್ಲ ಅನ್ನೋದು ಪ್ರತಿಯೊಂದು ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ನೋಡಿರಿ ಊಟನೂ ತೊಗೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಬ್ಲಡ್ ಏರಿಸಿದ ನಂತರ ಆಪ್ರೇಷನ್ ಯಾವಾಗಿದೆ ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ತೀನಿ.
ಇವತ್ತಿನ ವಿಡಿಯೋ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಆದಷ್ಟು ಅಪ್ಪಾಜಿಗೋಸ್ಕರ ದುವಾ ಮಾಡಿರಿ. ಮತ್ತು ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.